श्रीगुरुभ्यो नमः हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः बुद्धिर्बलं यशोधैर्यं निर्भयत्वम् अरोगता अजाड्यं वाग्पटत्वं च हनोमत्स्मरणात् भवेत् भवति तदभावादेडमो कोऽपि वाग्मी जडमतिरविचन्तुरु जायते प्राज्ञमौलिः सकलवचनचेतो देवता भारती सा मम वचनधत्तां सन्निधिं मानसे च तपोविद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणे भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदुष्टार्थसिद्धये दुर्वादित्वान्तरवये वैष्णवे देवनेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम् ಭಗವಂತನ ಮಾಹಾತ್ಮ್ಯವನ್ನು ಅದೇ ರೀತಿಯಾಗಿ ದೇವತಾ ಅನುಕ್ರಮಣಿಕಾ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಅಸದೃಶವಾದಂತಹ ಗುಣಧರ್ಮಗಳನ್ನು ನಮಗೆ ಹೇಳ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಕೂಡ ಯಾರು ಏನನ್ನ ಕೇಳುತ್ತಾರೋ ಅಂತಹ ಕೇಳುವಂತಹ ಭಕ್ತರಿಗೆ ಭಗವಂತ ಎಲ್ಲ ಅಭೀಷ್ಟಗಳನ್ನು ನೀಡ್ತಾನೆ ಎಂಬಂತಹ ವಿಚಾರವನ್ನು ತೋರಿಸಿಕೊಡ್ತಾ ಇದ್ದಾರೆ. ಆ ಸಕಲಾಭೀಷ್ಟಪ್ರದ ಎಂಬಂತಹ ವಿಚಾರವನ್ನು ದಾಸರು ಬೇರೆ 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 ಶಬ್ದಗಳನ್ನು ತಿಳಿಸುವ ಮೂಲಕವಾಗಿ ನಮಗೆ ಅದನ್ನು ವಿಶದಪಡಿಸ್ತಾ ಇದ್ದಾರೆ, ಸ್ಪಷ್ಟಪಡಿಸ್ತಾ ಇದ್ದಾರೆ. ರಾಮ ರಾಕ್ಷಸಕುಲ ಭಯಂಕರ ಸಾಮಜೇಂದ್ರ ಪ್ರಿಯ ಮನೋವಾಚಾಮ ಗೋಚರ ಚಿತ್ಸುಕಪ್ರದ ಚಾರುತರ ಚರಿತ ಭೂಮ ಭೂ ಸ್ವರ್ಗಾಪವರ್ಗದ ಕಾಮಧೇನು ಸುಕಲ್ಪತರು ಚಿಂತಾಮಣಿ ಎಂದೆನಿಪ ನಿಜ ಭಕ್ತರಿಗೆ ಸರ್ವತ್ರ. ಭಗವಂತನ ಸಾಮರ್ಥ್ಯವನ್ನು ಉಪನಿಷತ್ತು ಏನು ಹೇಳುತ್ತದೆ ಆ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ ರಾಮ, ಭಗವಂತನನ್ನು ರಾಮ ಅಂತ ಕರೀತಾರೆ. ರಾ ಅಂದರೆ ಭಗವಂತ ರಾತಿ ಆಮಯತಿ ಚ, ನಮಗೆ ಏನು ಬೇಕೋ ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ದೂರ ಮಾಡಿ ಮಾಂಗ್ ಮಾನೆ, ಅಲ್ಲಿ ಎರಡು ರೂಪಗಳನ್ನು ನಾವು ನೋಡಬಹುದು. ರಾಮ ಎಂಬಲ್ಲಿ ಆ ಮಾ ಶಬ್ದಕ್ಕೆ ಮಾಂಗ್ ಮಾನೆ ಅಂದರೆ ಜ್ಞಾನಾರ್ಥಕವಾಗಿರತಕ್ಕಂತಹದ್ದು. ಆ ಜ್ಞಾನಾರ್ಥಕವಾಗಿರತಕ್ಕಂತಹದ್ದು ಅಂದರೆ ರಾ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ರಾತಿ, ಮಾ ಅಂದರೆ ಜ್ಞಾನವನ್ನು ನಮಗೆ ನೀಡ್ತಾನೆ ಅಂತ ಹೇಳ್ತಾರೆ, ರಾಮ ಅಂತ ಹೇಳ್ತಾರೆ. ಅದಾದ ಮೇಲೆ ರಾಮ ರಾಕ್ಷಸ ಕುಲ ಭಯಾಂತಕ, ಎಲ್ಲರಿಗೂ ಕೂಡ ತಿಳಿದಿರತಕ್ಕಂತಹದ್ದು. ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ, ಇನ್ನಿತರ ಯಾವುದೇ ಅವತಾರಗಳನ್ನು ತೆಗೆದುಕೊಂಡಾಗಲೂ ಕೂಡ ಭಗವಂತ ಯಾವುದಕ್ಕೋಸ್ಕರವಾಗಿ ತಾನು ಅವತಾರವನ್ನು ಮಾಡಿದ್ದು ಅಂತ ಕೇಳಿದರೆ ತನ್ನ ಮುಖ್ಯ ಉದ್ದೇಶ ಯಾವುದು? ಅದು ಬೇರೆ ಏನೂ ಅಲ್ಲ. ರಾಕ್ಷಸರನ್ನು, ಯಾರು ಭಗವಂತನನ್ನ ವಿರೋಧಿಗಳಿದ್ದಾರೆ, ಭಗವದ್ ವಿರೋಧಿಗಳಿದ್ದಾರೆ, ಅವರ ನಿರ್ನಾಮವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ತಾನು ಅವತಾರವನ್ನು ಮಾಡಿರತಕ್ಕಂತಹದ್ದು. ಅಂತಹ ಭಗವಂತ ಆ ರಾಕ್ಷಸ ಕುಲ ಭಯಾಂತಕ ಅಂತ ಹೇಳ್ತಾರೆ. ಅದಾದ ಮೇಲೆ ಸಾಮಜ ಇಂದ್ರ ಪ್ರಿಯ, ಭಗವಂತನಿಗೆ ಮುಂದೆ ಇನ್ನೊಂದು ಹೇಳ್ತಾರೆ,
ಸಾಮಜೇಂದ್ರ. ಯಾಕೆ ಸಾಮಜ ಅಂತ ಹೇಳಿದ್ರೆ ಗಜೇಂದ್ರ, ಆ ಗಜೇಂದ್ರ ವರದ ಭಗವಂತ ಗಜೇಂದ್ರನಿಗೆ ವರವನ್ನು ನೀಡಿದ. ಅಂತಹ ಭಗವಂತ ಗಜೇಂದ್ರ ವರದನಾದ. ಆ ಗಜೇಂದ್ರ ವರದನಾಗಿರತಕ್ಕಂತಹ ಭಗವಂತ ಗಜೇಂದ್ರನಿಗೆ ಪ್ರಿಯ. ಯಾರಿಗೂ ಕೂಡ ಯಾವಾಗ ಆ ಗಜೇಂದ್ರ ಕರ್ತನೋ ಅದೇ ಕ್ಷಣದಲ್ಲಿ ಭಗವಂತ ತನ್ನ ಮಡದಿಯಾಗಿರತಕ್ಕಂತಹ ಲಕ್ಷ್ಮಿಗೂ ಕೂಡ ತಾನು ಹೇಳದೆ ಬಂದಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇಂತಹ ಸಾಮಜೇಂದ್ರ ಪ್ರಿಯ ಗಜೇಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಮನೋವಾಚಾಮ ಅಗೋಚರ, ಮನೋವಾಕ್ಕಾಯ ಮನಸ್ಸಿಗೂ ನಿಲುಕುದವ, ವಾಕ್ಗಳಿಗೂ ನಿಲುಕುದವ. ಇದನ್ನು ತಲವಕಾರೋಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯನ್ಮನಸನ ಮನುತೆ ಏನಾಹುರ್ಮನೋ ಮತಂ ಯದ್ವಾಚ ಅನಭ್ಯವೇದಂ ಏನ ವಾಗಭ್ಯುಜ್ಯತೆ. ಯನ್ಮನಸನ ಮನುತೆ, ಯಾರನ್ನ ಮನಸ್ಸಿನ ಮೂಲಕವಾಗಿ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ, ಅಂದರೆ ಯಾರನ್ನ? ಭಗವಂತನನ್ನ. ಯನ್ಮನಸನ ಮನುತೆ, ಮನು ಅವಬೋಧನೆ, ಅವಬೋಧಕಾರ್ಥಕವಾಗಿರ್ತಕ್ಕಂತಹದ್ದು. ನ ಮನುತೆ, ಅವನನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ನ ಮನುತೆ ಏನಾಹುರ್ ಮನೋಮತಂ, ಆದರೆ ಮನಸ್ಸು ಯಾರ ಅಧೀನವಾಗಿದೆ ಕೇಳಿದ್ರೆ ಅಂತಹ ಭಗವಂತನ ಅಧೀನವಾಗಿದೆ. ಏನ ಆಹುರ್ ಮನೋಮತಂ ಯದ್ವಾಚ, ವಾಗೀಂದ್ರಿಯದ ಮೂಲಕವಾಗಿ ಹೇಳಲಿಕ್ಕಾಗ್ತದ ಕೇಳಿದ್ರೆ ಇಲ್ಲ. ಯದ್ವಾಚ, ವಾಗೀಂದ್ರಿಯವೂ ಕೂಡ ಭಗವಂತನನ್ನ ಪೂರ್ಣವಾಗಿ ತಿಳಿಸಿಕೊಡುವುದಿಲ್ಲ. ಏನ ವಾಕ್ ಅಭ್ಯುದ್ಧತೆ, ವಾಗೀಂದ್ರಿಯವೂ ಕೂಡ ಭಗವಂತನನ್ನ ಸಾಕಲ್ಲೇನ ತಿಳಿಸಿಕೊಡುವುದಲ್ಲಿ ಅದಕ್ಕೆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಭಗವಂತ ಮನೋವಾಕ್ಗಳಿಗೂ ಕೂಡ ನಿಲುಕದೇ ಇರತಕ್ಕಂಥವನು. ಮನೋವಾಚ ಅಗೋಚರ, ಮನಸ್ಸಿಗೂ ವಾಗೀಂದ್ರಿಯಕ್ಕೂ ಭಗವಂತ ನಿಲುಕದೇ ಇರತಕ್ಕಂಥವನು. ಅದಾದ ಮೇಲೆ ಚಿತ್ ಸುಖ ಪ್ರಧಾನ್, ಭಗವಂತನಿಗೆ ಚಿತ್. ಯಾಕೆ ಚಿತ್? ಭಗವಂತನ ಶರೀರ ಯಾವ ರೀತಿಯಾದದ್ದು ಅಂತ ಕೇಳಿದ್ರೆ ಚಿದಿಂದ್ರಿಯ. ಭಗವಂತ ಸತ್ ಚಿತ್ ಆನಂದ. ಭಗವಂತನಲ್ಲಿ ಸತ್, ಅಲ್ಲಿ ಸತ್ಯ ಎಂಬಲ್ಲಿಯೇ ನಮಗೆ ಇದೆಲ್ಲವೂ ಕೂಡ ನಮಗೆ ಅರ್ಥವಾಗ್ತದೆ. ಈ ಸಂಸ್ಕೃತದ ಒಂದು ಮಹಾತ್ಮ್ಯನೇ ಅಂಥದ್ದು. ನಾವು ಸತ್ ಅಂತ ಹೇಳ್ತೇವೆ, ಸತ್ಯ ಅಂತ ಹೇಳ್ತೇವೆ. ಸತ್ಯ ಎಂಬಲ್ಲಿ ಅಲ್ಲಿ ಸತ್ ಅಂತ ಒಂದು ಶಬ್ದ ಇದೆ. ಆಮೇಲೆ ತ್ ಚಿತ್, ಅದಾದ ಮೇಲೆ ಇ ಯ, ಹೀಗೆ ಅಲ್ಲಿ ಸತ್ ತಿ ಯ ಅಂದರೆ ನಿರ್ದುಷ್ಟ ಸುಖ, ನಿರ್ದುಷ್ಟ ಜ್ಞಾನ, ನಿರ್ದುಷ್ಟ ಆನಂದ. ಈ ಮೂರೂ ಕೂಡ ಭಗವಂತನಲ್ಲಿದೆ. ಆದ್ದರಿಂದ ಭಗವಂತ ಸತ್ಯ ಅಂತ ನಾವು ಉಪಾಸನೆ ಮಾಡ್ತೇವೆ. ಅದೇ ರೀತಿಯಾಗಿ ಚಿತ್ಸುಖ ಪ್ರಧಾನ್, ಭಗವಂತನ ಯಾರು ಭಗವಂತನನ್ನ ಉಪಾಸನೆ ಮಾಡ್ತಾರೆ ಅವರಿಗೆ ಭಗವಂತ ಜ್ಞಾನಾನಂದಾದಿಗಳನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಚಾರುತರ ಚರಿತ, ಭಗವಂತನ ಚರಿತ್ರೆ, ಭಗವಂತನ ಆ ಚೀಲ ಅದು ಸಚ್ಚಾರಿತ್ರ್ಯವುಳ್ಳಂತಹದ್ದು ಅಂತ ಹೇಳ್ತಾರೆ. ಯಾಕೆ? ತಾನು ಯಾವುದೇ ರೂಪವನ್ನು ತೆಗೆದುಕೊಂಡು ಬರಲಿ, ಕೃಷ್ಣಾವತಾರದಲ್ಲಿ ಭಗವಂತ 16,108 ಮದುವೆಗಳನ್ನಾದ, ಅವನ ಚಾರಿತ್ರ್ಯ ಹರಣವಾಯಿತು. ರಾಮಾವತಾರದಲ್ಲಿ ಹೆಂಡತಿಯನ್ನು ಬಿಟ್ಟ, ಅದರಿಂದಾಗಿ ಚಾರಿತ್ರ್ಯ ಹರಣವಾಯಿತು. ಏನೂ ಆಗಲಿಲ್ಲ. ಭಗವಂತನ ಚಾರಿತ್ರ್ಯಕ್ಕೆ ಯಾವ ರೂಪದಲ್ಲಿಯೂ ಕೂಡ, ಯಾವುದೇ ಕಾಲದಲ್ಲಿಯೂ ಕೂಡ ಅದು ಕಿಂಚಿತ್ತೂ ಕೂಡ ಅದರಲ್ಲಿ ಅದಕ್ಕೆ ಕಳಂಕ ಬರಲಿಲ್ಲ. ಅಂತಹ ಭಗವಂತ ಚಾರುತರ ಚರಿತ ಧೂಮ. ಇದನ್ನ ಧೂಮ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಈ ಧೂಮ ಶಬ್ದಕ್ಕೆ ಬಹಳ ಚೆನ್ನಾಗಿ ಅರ್ಥವನ್ನು ಮಾಡ್ತಾರೆ ಆಚಾರ್ಯರ ವೇದವ್ಯಾಸರ ಸೂತ್ರವನ್ನು ನಾವು ನೋಡಬೇಕು. ಎಲ್ಲರಿಂದಲೂ ಕೂಡ ಉಪಾಸ್ಯವಾದಂತಹ ಗುಣ ಯಾವುದು ಗೊತ್ತುಂಟ? ಧೂಮ. ಯಾಕೆ ಅಂತ ಕೇಳಿದ್ರೆ ವೇದವ್ಯಾಸರ ಸೂತ್ರವನ್ನು ಮಾಡ್ತಾರೆ.
ಭೂಮಾ ಸಂಪ್ರದಾಯಾತ್ ಅಧ್ಯುಪದೇಶಾತ್ ಅಂತ ವೇದವ್ಯಾಸರ ಸೂತ್ರ. ಭೂಮಗುಣ ಎಲ್ಲರಿಂದಲೂ ಕೂಡ ಉಪಾಸನೀಯ ಅಂತಹ ಭಗವಂತ ಭೂ ಸ್ವರ್ಗಾಪವರ್ಗದ ಎಲ್ಲರಿಗೂ ಕೂಡ ಭಗವಂತ ಏನು ಮಾಡ್ತಾನೆ? ಪರಿಪೂರ್ಣ ಭಗವಂತ ಎಂಥವನು? ಭೂಮ ಎಲ್ಲರಿಂದಲೂ ಕೂಡ ಅವನನ್ನು ಹೇಗೆ ಉಪಾಸನೆ ಮಾಡಬೇಕು? ಭೂಮತ್ವೇನ ಉಪಾಸ್ಯ. ಭಗವಂತನನ್ನು ನೀವು ಉಪಾಸನೆ ಮಾಡ್ತೀಯೋ ಭೂಮ ಅಂತ ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಭೂ ಸ್ವರ್ಗಾಪವರ್ಗದ ಇಡೀ ಜಗತ್ತಿಗೆ ಭಗವಂತ ಭೂಮಿ ಸ್ವರ್ಗ ಎಲ್ಲದಕ್ಕೂ ಕೂಡ ಭಗವಂತ ಮೋಕ್ಷವನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಭೂ ಸ್ವರ್ಗಾಪವರ್ಗದ ಕಾಮಧೇನು ಸುಕಲ್ಪತರು ಅಂತಹ ಭಗವಂತ ಕಾಮಧೇನು ಕಲ್ಪತರುವಾಗಿರ್ತಕ್ಕಂಥವನು. ರಾಯರನ್ನು ನಾವು ನೋಡ್ತೇವೆ. ರಾಯರನ್ನು ನಾವು ಉಪಾಸನೆ ಮಾಡಿದಾಗ ಕಲ್ಪವೃಕ್ಷಾಯ ಕಾಮಧೇನವೇ ರಾಯರಲ್ಲಿ ಎರಡನ್ನು ನಾವು ಹೇಳ್ತೇವೆ. ಯತ್ರ ಕಾಮಧೇನು ಕಲ್ಪವೃಕ್ಷತ್ವಂ, ಯತ್ರ ಕಾಮಧೇನು ರಾಯರು ಕಾಮಧೇನುಗಳೂ ಆಗಿದ್ದಾರೆ, ಕಲ್ಪವೃಕ್ಷರೂ ಆಗಿದ್ದಾರೆ. ಹೇಗೆ ಅಂತ ಕೇಳಿದ್ರೆ, ರಾಮದೇವರು ಕಲ್ಪವೃಕ್ಷರು, ರಾಮದೇವರು ಅಲ್ಲಿ ಕಾಮಧೇನುಗಳು. ಕಾಮಂ ದೋಗದಿ, ನೀವು ಏನನ್ನು ಬೇಕಾದರೂ ಕೂಡ ಕೇಳಿ ರಾಮದೇವರು ಕೊಡ್ತಾರೆ. ರಾಮ ಅಂತ ಹೇಳಿದ್ರೆ ಆ ಶಬ್ದದ ಅರ್ಥನೇ ಅದು. ಏನು ಅಂತ ಕೇಳಿದ್ರೆ, ರಾ ಅಂದರೆ ಲಕ್ಷ್ಮೀದೇವಿಗೆ ಆಮ ಸುಖವನ್ನು ಕೊಟ್ಟಿರತಕ್ಕಂಥವರು, ಲಕ್ಷ್ಮೀದೇವಿಗೆ ಆನಂದವನ್ನು ಕೊಟ್ಟಿರತಕ್ಕಂಥವರು ಅಂತ ಹೇಳ್ತಾರೆ. ಆದ್ದರಿಂದ ರಾಮ ಶಬ್ದಕ್ಕೇನೆ ಇಷ್ಟು ಅರ್ಥವನ್ನು ಹೇಳ್ತಾರೆ. ಹೀಗೆ ನಾವು ರಾಮದೇವರನ್ನು ನೋಡಬೇಕು, ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಎಲ್ಲ ಯಾರು ಪುರುಷಂ ವಿಧಾಯ ಬ್ರಹ್ಮಾವಬೋಧಮದೀಷಣಂ ಮುದಮಾಪದೇವ, ಭಗವಂತ ಈ ಶರೀರವನ್ನು ನೀಡಿದ್ದಾನೆ. ಏನು ನಮಗೆ ಶರೀರವನ್ನು ಭಗವಂತ ನೀಡಿದ್ದಾನೆ, ಈ ಶರೀರ ಎಲ್ಲಿಂದ ಬಂದದ್ದು, ಯಾರು ಕೊಟ್ಟದ್ದು ಅಂತ ಕೇಳಿದ್ರೆ ಭಗವಂತ ನಮಗೆ ಕೊಟ್ಟದ್ದು. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ, ಸಾಧು ಜನಪ್ರಿಯನೇ ಅಂತ ದಾಸರು ಒಂದು ಮಾತನ್ನು ಹೇಳ್ತಾರೆ. ಈ ಶರೀರ ಯಾಕೆ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಸಾಧನೆಯನ್ನು ಮಾಡಲಿಕ್ಕೆ. ತತ್ರಾಪಿ ದುರ್ಲಭತರಂ ಕಲುಭೋದ್ವಿಜತ್ವಂ ಯಸ್ತನ್ನ ಪಾಲಯತಿ ಲಾಲಯತೀಂದ್ರಿಯಾಣಿ ಅಂತ ನಮಗೆ ಉಪನಿಷತ್ ಒಂದು ಸುಭಾಷಿತಕಾರ ಹೇಳ್ತಾನೆ. ಒಳ್ಳೆಯ ಶರೀರವನ್ನು ಕೊಟ್ಟಿದ್ದಾನೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ, ಕಾಳಿದಾಸ ಹೇಳುವಂತಹ ಮಾತು. ಲೌಕಿಕ ಕಾಳಿದಾಸನೇ ಈ ಶರೀರಕ್ಕೆ ತುಂಬ ಮಹತ್ವ ಹೇಳ್ತಾನೆ. ಸಾಧನ, ಈ ಶರೀರ ಕೊಟ್ಟದ್ದು ಯಾಕೆ ಅಂತ ಕೇಳಿದರೆ, ಯಾವುದೋ ಅನ್ನಾದಿಗಳನ್ನು ಸ್ವೀಕಾರ ಮಾಡ್ತಾ ಯಾವುದನ್ನೋ ತಿಂದುಕೊಂಡು ಹೇಗೇಗೋ ಇದ್ದುಕೊಂಡು ಭೋಗವನ್ನು ಮಾಡಲಿಕ್ಕೆ ಕೊಟ್ಟಿರತಕ್ಕಂಥದ್ದಲ್ಲ. ಇದನ್ನು ಕೊಟ್ಟದ್ದು ಭಗವಂತ ಸಾಧನೆಯನ್ನು ಮಾಡು ಎಂಬಂತಹ ಉದ್ದೇಶದಿಂದಾಗಿ ಭಗವಂತ ಕೊಟ್ಟಿದ್ದಾನೆ. ಅಂತಹ ಭಗವಂತ ನಿಜಭಕ್ತರಿಗೆ ಸರ್ವತ್ರ ಎಲ್ಲರಿಗೂ ಕೂಡ ಭಗವಂತ ಕಾಮಧೇನು ಸುಕಲ್ಪತರು ಚಿಂತಾಮಣಿ ಯದ್ ಯದ್ ಚಿಂತೆಯತೆ ತತ್ತದ್ದೀಯತೆ. ನಾವು ಚಿಂತಾಮಣಿ ಏನನ್ನ ಕೇಳ್ತೇವೆಯೋ ನಾವು ಚಿಂತಿಸೋದನ್ನು ಕೊಡುವಂತಹದ್ದು. ಭಗವಂತನೂ ಕೂಡ ಚಿಂತಾಮಣಿ. ಯಾಕೆ ಅಂತ ಕೇಳಿದರೆ, ಏನು ಕೇಳ್ತೇವೆಯೋ ಅದೆಲ್ಲವನ್ನೂ ಕೂಡ ಭಗವಂತ ನೀಡಲಿಕ್ಕೆ ಸಾಮರ್ಥ್ಯವುಳ್ಳವನು. ಆದ್ದರಿಂದ ಭಗವಂತನನ್ನು ನೀವು ಹೀಗೆ ಎಲ್ಲ ಮಾರ್ಗಗಳ ಮೂಲಕವಾಗಿ, ಎಲ್ಲ ರೀತಿಗಳ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಭಗವಂತ ಏನಾದ ಅಂತ ಕೇಳಿದರೆ, ಭಗವಂತ ಎಲ್ಲರಿಗೂ ಕೂಡ ಯಾರು ಏನನ್ನು ಕೇಳ್ತಾರೋ ಅವರಿಗೆ ಭಗವಂತ ಚಿಂತಾಮಣಿಯಾಗ್ತಾನೆ. ಅದೇ ರೀತಿಯಾಗಿ ಮನೋವಾಚ ಮಗೋಚರನಾಗಿರ್ತಕ್ಕಂತಹ ಚಿತ್ಸುಖಪ್ರದ ಇಂದ್ರಿಯಗಳಿಗೆ ಆನಂದವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಆನಂದಕ್ಕೆ ಭಗವಂತ ಮುಖ್ಯ ಕಾರಣ ಅಂತ ಎಂಬುದಾಗಿ ನಮಗೆ ಭಗವಂತನ ಸಾಮರ್ಥ್ಯವನ್ನು, ಭಗವಂತನ ಮಹಾತ್ಮ್ಯವನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ನಾವು ಭಗವಂತನನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮತ್ತೆ ಪುನಃ
ಭಗವಂತನ ಮಹಿಮೆಯನ್ನ ಹೇಳುತ್ತಾ ಇದ್ದಾರೆ. ಸ್ವರ್ಣವರ್ಣ ಸ್ವತಂತ್ರ ಸರ್ವಗ ಕರ್ಣಹೀನ ಸುತಯ್ಯ ಶಾಶ್ವತ ವರ್ಣ ಚತುರಾಶ್ರಮ ವಿವರ್ಜಿತ ಚಾರುತರ ಸ್ವರತ ಅರುಣ ಸಂಪ್ರತಿಪಾದ್ಯ ವಾಯು ಸುಪರ್ಣ ವರವ ಅಪ್ರತಿಮ ವಟ ಪರ್ಣಶಯನಾಶ್ಚರ್ಯತಮ ಸಚ್ಚರಿತ ಗುಣವರಿತ. ಭಗವಂತನಿಗೆ ಎಲ್ಲವೂ ಕೂಡ ವಿಶೇಷಣಗಳು. ಹೇಗೆ ಅಂತ ಕೇಳಿದ್ರೆ, ಭಗವಂತನಿಗೆ ಒಂದೊಂದು ಶಬ್ದಗಳನ್ನು ಇಲ್ಲಿ ಅರ್ಥವನ್ನು ಮಾಡಿಕೊಂಡು ಹೋಗಬೇಕು. ಭಗವಂತನಿಗೆ ಒಂದೊಂದು ಶಬ್ದಗಳೂ ಕೂಡ ವಿಶೇಷಣತ್ವೇನ ಎಂಥವನು ಭಗವಂತ, ಎಂಥವನು ಭಗವಂತ, ಎಂಥವನು ಭಗವಂತ ಅಂತ ಕೇಳಿದ್ರೆ, ಮೊದಲಿಗೆ ಒಂದು ಶಬ್ದವನ್ನಿಟ್ಟುಕೊಳ್ಳಿ. ಭಗವಂತನನ್ನ ಸ್ವರ್ಣವರ್ಣ ಸ್ವರ್ಣವರ್ಣೋ ಹೇಮಾಂಗೋ ವರಾಂಗಸ್ಕಂದನಾಂಗದಿ. ಭಗವಂತ ಸ್ವರ್ಣವರ್ಣ ಸ್ವರ್ಣವರ್ಣಮತಿಭದ್ರ ಭಾಷಣಂ ವೀತಭೂಷಣಮಿ ವಿಶ್ವಭೂಷಣಂ. ಹೀಗೆ ಭಗವಂತನನ್ನ ಹೇಳುತ್ತಾರೆ. ಭಗವಂತ ಸ್ವರ್ಣವರ್ಣ ತೇಯ ಸದಾ, ಭಗವಂತ ತೇಯ ಸದಾ ಸವಿತೃಮಂಡಲ ಮಧ್ಯವರ್ತೆ ನಾರಾಯಣ ಸರಸಿಜಾಸನ ನಿವಿಷ್ಟ ಹಾರೇ ಹಿರಣ್ಮಯ ವಪು. ಹಿರಣ್ಮಯ ವಪು ಸ್ವರ್ಣವರ್ಣ. ಭಗವಂತ ಏನಾಗಿದ್ದಾನೆ? ಸ್ವರ್ಣವರ್ಣ ಹಿರಣ್ಮಯ ವಪು. ಗಾಯತ್ರಿಯ ಧ್ಯಾನ ಶ್ಲೋಕ ಇದಕ್ಕೆ ಟ್ಯಾಲಿ ಆಯಿತು. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಸ್ವರ್ಣವರ್ಣ ಸ್ವರ್ಣ ಹಿರಣ್ಮಯ ವಪು. ಭಗವಂತ ಹಿರಣ್ಮಯ ವಪು. ಭಗವಂತ ಹಿರಣ್ಮಯ. ಭಗವಂತನ ರೂಪ ಅದು ಬಂಗಾರಮಯ. ಅಂತಹ ಭಗವಂತ ಹಿರಣ್ಮಯ. ಸ್ವರ್ಣವರ್ಣೋ ಹೇಮಾಂಗ ಸ್ವರ್ಣವರ್ಣ ಹೇಮ ಅಂಗ. ಭಗವಂತನ ಅಂಗ ಹೇಗಿದೆ, ಭಗವಂತನ ವರ್ಣ ಹೇಗಿದೆ ಕೇಳಿದರೆ ಸ್ವರ್ಣವರ್ಣ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಅದಾದ ಮೇಲೆ ಭಗವಂತ ಎರಡನೆಯ ಹೆಸರು ಭಗವಂತನಿಗೆ ಸ್ವತಂತ್ರ. ಭಗವಂತ ದೊಡ್ಡ ಗುಣ ಭಗವಂತನದ್ದು. ಇತರ ಇತರ ಕಡೆ ವ್ಯಾವೃತ್ತವಾಗಿರತಕ್ಕಂತಹದ್ದು, ಬೇರೆ ಎಲ್ಲೂ ಕೂಡ ಇಲ್ಲದೇ ಇರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಸ್ವತಂತ್ರ. ಭಗವಂತ ಸ್ವತಂತ್ರ, ತನ್ನಲ್ಲಿಯೇ ತಾನಿದ್ದಾನೆ. ಅನ್ಯ ತಂತ್ರಗಳನ್ನು ಭಗವಂತ ಹೊಂದಿಲ್ಲ. ಸ್ವತಂತ್ರ, ತನ್ನ ಅಧೀನವಾಗಿ ತಾನಿದ್ದಾನೆ ಅಂತ ಹೇಳ್ತಾರೆ. ಇದು ಭಗವಂತನಿಗೆ ಎರಡನೆಯ ವಿಶೇಷಣ, ಸ್ವತಂತ್ರ. ಭಗವಂತನ ದೊಡ್ಡ ಗುಣ. ಎಲ್ಲ ಯಾರಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂತಹ ಒಂದು ಗುಣ ಯಾವುದು ಅಂತ ಕೇಳಿದರೆ ಅದು ಈ ಸ್ವಾತಂತ್ರ್ಯ. ಇಂತಹ ಭಗವಂತನನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಅವನು ಸ್ವತಂತ್ರ, ತನ್ನ ತಂತ್ರದಲ್ಲಿಯೇ ತಾನಿದ್ದಾನೆ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು. ಅದಾದ ಮೇಲೆ ಸರ್ವಗ. ಭಗವಂತ ಸರ್ವತ್ರ ಗಚ್ಚತೆ, ಸರ್ವತ್ರ ಗಮ್ಯತೆ. ಭಗವಂತ ಏನಾಗಿದ್ದಾನೆ? ಸರ್ವಗ. ಯಾವುದು? ಸರ್ವತ್ರ ವ್ಯಾಪ್ತ. ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ತಾನಿದ್ದಾನೆ. ಸರ್ವಗ. ಸರ್ವಗ ಸರ್ವವಿದ್ಭಾನು. ಸರ್ವಗ. ಭಗವಂತನ ಮೂರನೇ ವಿಶೇಷಣ ಏನು? ಸರ್ವಗ. ಸರ್ವೈ ಗಮ್ಯತೆ, ಸರ್ವತ್ರ ಗಚ್ಚತಿ, ಸರ್ವತ್ರ ವ್ಯಾಪ್ಯತೆ. ಇದು ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಅದಾದ ಮೇಲೆ ಕರ್ಣಹೀನ. ಭಗವಂತನಿಗೆ ಏನೂ ಇಲ್ಲ. ಏನು ಅಂತ ಕೇಳಿದ್ರೆ ಕರ್ಣಹೀನ. ಭಗವಂತನಿಗೆ ಕಿವಿ ಇಲ್ಲ. ಅಯ್ಯೋ, ಕಿವಿ ಇಲ್ಲ ಅಂತಾದರೆ ನಾವು ಯಾಕ್ರೆ ಜಪ ಮಾಡಬೇಕು, ನಾವು ಯಾಕ್ರೆ ಪ್ರಾರ್ಥನೆ ಮಾಡಬೇಕು, ನಾವು ಯಾಕ್ರೆ ಪೂಜೆ ಮಾಡಬೇಕಾಗಿದ್ರೆ? ಕಿವಿ ಇಲ್ಲದವರ ಹತ್ರ ನಾವು ಮಾತನಾಡಿದರೆ ಏನು ಪ್ರಯೋಜನ? ಕಿವಿ ಇದ್ದವನಿಗೆ ಮಾತನಾಡಿದರೆ ಕೇಳುವಂತಹ ಸಾಮರ್ಥ್ಯ ಇದೆ. ಕಿವಿ ಇಲ್ಲದವರ ಹತ್ರ ನೀವು ಗಂಟೆಗಟ್ಟಲೆ ದೇವರಿಗೋಸ್ಕರವಾಗಿ ನಾವು ಪ್ರಯೋಗವನ್ನು ಮಾಡ್ತೇವೆ, ಬೇರೆ ಬೇರೆ ರೀತಿಯಾಗಿ ಅವನಿಗೋಸ್ಕರವಾಗಿ ನಾವು ಇರ್ತೇವೆ. ಭಗವಂತನನ್ನು ನೋಡಿದರೆ ದಾಸರು ಏನು ಹೇಳ್ತಾ ಇದ್ದಾರೆ? ಭಗವಂತ ಕರ್ಣಹೀನ, ಕಿವಿ ಇಲ್ಲದವನು. ಹೌದ್ರಿ, ಭಗವಂತನಿಗೆ ಕಿವಿ ಇಲ್ಲ. ಯಾಕೆ ಕಿವಿ ಇಲ್ಲ ಅಂತ ಕೇಳಿದ್ರೆ ಅದನ್ನು ಮುಂದೆ ಅರ್ಥ ಮಾಡಿಕೊಳ್ಳಿ.
ಭಗವಂತನಿಗೆ ಕರ್ಣಹೀನ ಅಂತ ಹೇಳಿದ್ದಲ್ಲ. ಮತ್ತೇನು ಕೇಳಿದರೆ ಕರ್ಣಹೀನ ಶಯ್ಯ. ಯಾವುದು ಕರ್ಣಹೀನವಾದದ್ದು? ಕಿವಿ ಇಲ್ಲದ್ದು ಪ್ರಾಣಿ ಅದು ಹಾವು. ಭುಜಾಭ್ಯ ಸರ್ಪಪ್ರದ ಕುರ್ಭುಜಗೋ ಭುಜಂಗೋ ಹಿರ್ಭುಜಂಗಮ. ತನ್ನ ಭುಜಗಳಿಂದ ಹೋಗುವಂತಹದ್ದು ಯಾವುದು ಅಂತ ಕೇಳಿದರೆ ಆ ಸರ್ಪ. ಅದಕ್ಕೆ ಕಿವಿ ಇಲ್ಲ. ಕಿವಿ ಇಲ್ಲದೆ ಇರತಕ್ಕಂತಹ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಸರ್ಪ. ಕಿವಿ ಇಲ್ಲದೆ ಇರತಕ್ಕಂತಹ ಪ್ರಾಣಿಯಲ್ಲಿ ಶಯಿಸಿದವನು ಮಲಗಿದವನು ಕರ್ಣಹೀನ ಶಯ್ಯ. ಕಿವಿಲ್ಲದಿರತಕ್ಕಂತಹ ಪ್ರಾಣಿ ಸರ್ಪ ಶೇಷ. ಅದರಿಂದಾಗಿ ಏನರ್ಥ ಆಯಿತು ಅಂತ ಕೇಳಿದ್ರೆ ಸರ್ಪ ಶಯ್ಯ. ಭಗವಂತ ಸರ್ಪದಲ್ಲಿ ಮಲಗಿದ್ದಾನೆ ಅಂದರೆ ಸರ್ಪವನ್ನ ತಾನು ಶಯನಕ್ಕೆ ಉಪಯೋಗಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಏನು ಸರ್ಪದಲ್ಲಿ ಶೇಷಶಾಹಿ. ಅದಾದ ಮೇಲೆ ಶಾಶ್ವತ, ಒಂದೇ ರೀತಿಯಾಗಿರ್ತಾನೆ ಭಗವಂತ. ಶಾಶ್ವತ ಭಗವಂತ ಶಾಶ್ವತೇಕ ಪ್ರಕಾರವಾಗಿ ಶಾಶ್ವತ. ಯಾವತ್ತೂ ಕೂಡ ಭಗವಂತ ಒಂದೇ ರೀತಿಯಾಗಿರ್ತಾನೆ. ವೃದ್ಧಿ ಇಲ್ಲ, ಹ್ರಾಸ ಇಲ್ಲ ಅವನು. ಅದರಿಂದ ಶಾಶ್ವತ, ಶಾಶ್ವತೇಕ ಪ್ರಕಾರ, ಶಾಶ್ವತ ಏಕ ಪ್ರಕಾರ. ಎಲ್ಲ ಕಾಲದಲ್ಲೂ ಕೂಡ ಭಗವಂತನಿಗೆ ಒಂದೇ ರೀತಿಯಾಗಿರ್ತಾನೆ. ಆದ್ದರಿಂದ ಭಗವಂತನ ಒಂದೊಂದು ಹೆಸರುಗಳು ಕೂಡ ನಮಗೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಏನಾಗಿದ್ದಾನೆ? ಸ್ವರ್ಣವರ್ಣ, ಸ್ವತಂತ್ರ, ಸರ್ವಗ, ಕರ್ಣಹೀನ ಸುಶಯ್ಯ ಅಂದರೆ ಶೇಷಶಾಹಿ ಅಂತ ಇರ್ತಾಯಿತು. ಶಾಶ್ವತ, ಶಾಶ್ವತೇಕ ಪ್ರಕಾರವಾಗಿರ್ತಾನೆ. ವರ್ಣ ಚತುರಾಶ್ರಮ ವಿವರ್ಜಿತ. ಭಗವಂತ ವರ್ಣ ಚತುರಾಶ್ರಮ ಯಾವ ವರ್ಣಕ್ಕೂ ಸೇರಿಲ್ಲ. ಭಗವಂತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ ವರ್ಣಕ್ಕೂ ಇಲ್ಲ. ಯಾವ ಆಶ್ರಮಕ್ಕೂ ಅವನು ಸೇರಲಿಲ್ಲ. ಭಗವಂತ ಮದುವೆಯಾಗಿದ್ದಾನೋ ಹೌದು, ಬ್ರಹ್ಮಚಾರಿಯೋ ಹೌದು, ವಾನಪ್ರಸ್ಥನೋ ಹೌದು, ಎಲ್ಲವೂ ಹೌದು. ಬಾಲ್ಯನೋ ಹೌದು, ಬಾಲ ಕೌಮಾರ, ವಾರ್ಧಕ್ಯ, ವಾನಪ್ರಸ್ಥ ಎಲ್ಲ ಆಶ್ರಮಗಳನ್ನು ಕೂಡ ಮೀರಿ ನಿಂತವನು. ಅದಾದ ಮೇಲೆ ಚತುರಾಶ್ರಮ, ಅವನು 4 ಆಶ್ರಮಗಳನ್ನು ಕೂಡ ಮೀರಿ ನಿಂತವನು. ಎಲ್ಲ ವರ್ಣಗಳನ್ನು ಕೂಡ ಮೀರಿ ನಿಂತವನು. ಚತುರಾಶ್ರಮ ವಿವರ್ಜಿತ. ಚಾರುತರ ಭಗವಂತ ಚಾರುತರ ಏನಾಗಿದ್ದಾನೆ? ಚಾರು ಆನಂದವಾಗಿರತಕ್ಕಂಥವನು. ಲಕ್ಷ್ಮೀದೇವಿ ಅದಕ್ಕಿಂತಲೂ ಕೂಡ ಭಗವಂತ ಚಾರುತರ. ತಾನು ಎಲ್ಲದಕ್ಕಿಂತಲೂ ಕೂಡ ಏನು ಪರಮುಖ್ಯವಾಗಿ ಅತ್ಯಂತ ಮನೋಹರ, ಮಂಗಳಾಯತನೋ ಹರಿ. ಭಗವಂತ ಮಂಗಲಪ್ರದವಾಗಿರತಕ್ಕಂತಹ ವಸ್ತುಗಳಿಗೂ ಕೂಡ ಮಾಂಗಲ್ಯವನ್ನು ಕೊಟ್ಟು ಅದರಲ್ಲಿ ಮಂಗಲಮಯನಾಗಿರತಕ್ಕಂಥವನು ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತ ಚಾರುತರ, ಸ್ವರತ. ಭಗವಂತ ಸ್ವಸ್ಮಿನ್ನೇವ ರಮಯತಿ. ಆದ್ದರಿಂದ ಭಗವಂತ ಸ್ವರತ, ತನ್ನಲ್ಲಿಯೇ ತಾನು ರಮಿಸ್ತಾನೆ. ಸ್ವರತ, ತಾನೇ ತನಗೆ ಇನ್ನೊಂದರ ರಮಣ ಬೇಕಾಗಿಲ್ಲ. ಸ್ವರತ, ತಾನೇ ತನ್ನನ್ನ ಇನ್ನೊಂದರ ಅಧಿಷ್ಠಾನದಲ್ಲಿ, ಇನ್ನೊಂದರ ವ್ಯವಸ್ಥೆಯಲ್ಲಿ ತಾನು ರಮಿಸುವಂತಹದ್ದಿಲ್ಲವೇ ಇಲ್ಲ. ಆದ್ದರಿಂದ ಸ್ವರತ. ಇನ್ನೊಂದು, ಯಾರು ಭಗವಂತನನ್ನ ಉಪಾಸನೆ ಮಾಡ್ತಾರೆ ಅವರಿಗೆ ಯಾರು ಭಗವಂತನ ಚೆನ್ನಾಗಿ ಉಪಾಸನೆ ಮಾಡ್ತಾರೆ ಅವರಿಗೆ ಭಗವಂತ ರತಿಯನ್ನು ನೀಡ್ತಾನೆ. ಸ್ವರತ ಅಂತ ಹೇಳ್ತಾರೆ. ಆದ್ದರಿಂದ ಹೀಗೆ ಸ್ವರತ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಅರ್ಣ ಪ್ರತಿಪಾದ್ಯ. ಅರ್ಣ ಅರ್ಣ. ಅರ್ಣ ಶಬ್ದಕ್ಕೆ ವರ್ಣ ಅಂತ ಅರ್ಥ. ಯಾವುದು? ನಿರ್ದಿಷ್ಟವಾದಂತಹ ವರ್ಣಗಳು, ಅಜಾದಿ ಕ್ಷಕಾರ ಪರ್ಯಂತ ಇರತಕ್ಕಂತಹ ವರ್ಣಗಳು. ಯಾವುದು? ಮಾತೃಕಾದಿಗಳು, ಅಜ, ಆನಂದ, ಇಂದ್ರೇಶ, ಉಗ್ರ, ಊರ್ಜರ್ತಂಬರ. ಈ ಅರ್ಣಗಳು ಏನು ಅರ್ಣಗಳಿವೆ ಅದರಿಂದ ಪ್ರತಿಪಾದ್ಯ. ಭಗವಂತ ಅರ್ಣ ಪ್ರತಿಪಾದ್ಯ. ಅದಾದ ಮೇಲೆ ಮುಂದೆ ಹೇಳ್ತಾರೆ ವಾಯು ಸುಪರ್ಣ ವರಭ. ಭಗವಂತ ವಾಯು, ಭಗವಂತನ ವಾಹನ. ಯಾವುದು ಕೇಳಿದ್ರೆ ಭಗವಂತ ವರದೋ ವಾಯು ವಾಹನ.
ಭಗವಂತ ವಾಯುವಾಹನ. ವಾಯುವೇ ಯಸ್ಯ ವಾಹನ ವಾಯು ಸಯೇವ ವಾಯುವಾಹನ. ಯಾರ ವಾಹನ ವಾಯುವಾಗಿ ಉಳ್ಳವನೋ ಅವನೇ ವಾಯು, ಅವನೇ ವಾಯುವಾಹನ ಅಂದರೆ ಭಗವಂತ. ಅವನನ್ನು ಹನುಮಂತ ರಾಮದೇವರನ್ನ ತನ್ನ ಭುಜದಲ್ಲಿಟ್ಟುಕೊಂಡು ಹಾಡ್ತಾನೆ. ಆದ್ದರಿಂದ ಅದು ಸಾರ್ಥಕ. ಭಗವಂತ ವಾಯುವಾಹನ ಅಂತ ಹೇಳ್ತಾರೆ. ಅದಾದ ಮೇಲೆ ಗರುಡ ವಾಹನ. ಗರುಡನಿಗೂ ಕೂಡ ಗರುಡನಿಗೂ ಅನುಗ್ರಹವನ್ನು ಮಾಡ್ತಾನೆ. ಗರುಡ ವಾಹನವೂ ಆಗಿದ್ದಾನೆ. ಅಂತಹ ಭಗವಂತ ಸುಪರ್ಣ. ಇನ್ನೊಂದು ಸುಪರ್ಣ ಸುವರ್ಣ ಎಲ್ಲ ಇವೆರಡೂ ಕೂಡ ಆಗ್ತದೆ ನಮಗೆ. ಸುವರ್ಣ ಯಾವುದು? ಸುವರ್ಣಗಳು ಉಪನಿಷತ್ತುಗಳು, ವೇದಗಳು, ಬ್ರಹ್ಮಮೀಮಾಂಸಾ ಶಾಸ್ತ್ರ. ಇದರಿಂದ ವಹತಿ, ಇದರಿಂದಾಗಿ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಭಗವಂತನನ್ನು ತಿಳ್ಕೊಳ್ಬೇಕಾ? ಯಾವುದು ಬೇಕು ಅಂತ ಕೇಳಿದರೆ ಕರ್ಮ ಮಾರ್ಗ ಅಲ್ಲ, ಮತ್ತೆ ಜ್ಞಾನ ಮಾರ್ಗ. ಜ್ಞಾನದಿಂದ ಯಾವುದು? ಜ್ಞಾನಕ್ಕೆ ಬೇಸ್ ಯಾವುದು? ಜ್ಞಾನಕ್ಕಿರತಕ್ಕಂತಹ ಬೇಸ್ ಅದು ವೇದ. ಅದರಿಂದ ವಹತಿ, ಅದರಿಂದ ವಹಪ್ರಾಪಣೆ, ನಮ್ಮನ್ನ ಪ್ರಾಪಯತಿ. ಎಲ್ಲಿಗೆ ನಮ್ಮನ್ನ ಪ್ರಾಪಯತಿ? ನಮ್ಮನ್ನ ಇಲ್ಲಿಂದ ಮುಂದಿನ ದಂಡೆಗೆ, ಮುಂದಿನ ವ್ಯವಸ್ಥೆಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹದ್ದು ಸುಪರ್ಣ. ಸುಪರ್ಣ ಅಂದ್ರೆ ಹೇಳಿದ್ರೆ ವೇದಗಳು ಸುಪರ್ಣ, ಸುವರ್ಣ ಪ್ರತಿಪಾದ್ಯ, ಅರ್ಣ ಪ್ರತಿಪಾದ್ಯ, ಸುಪರ್ಣ ವರವ. ಒಳ್ಳೆಯ ವರ್ಣಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಮಾತುಗಳು ಯಾವುದು? ವೇದಗಳು. ಅದರಿಂದ ವಹತಿ, ವಹಪ್ರಾಪಣೆ, ನಮ್ಮನ್ನ ಅಲ್ಲಿಗೆ ಕೊಂಡು ಹೋಗಿ ಕೊಡ್ತದೆ, ನಮ್ಮನ್ನ ಡೆಸ್ಟಿನೇಷನ್ಗೆ ಮುಟ್ಟಿಸ್ತದೆ. ಯಾವುದು ಕೇಳಿದ್ರೆ ವೇದಗಳು. ವೇದಗಳ ಮೂಲಕವಾಗಿ ಭಗವಂತ ಗಮ್ಯ ಅಂತ ಅರ್ಥವಾಗ್ತದೆ. ಅದಾದ ಮೇಲೆ ಇದಿಷ್ಟು ಅರ್ಥಗಳು ದಾಸರ ಮಾತಿನಲ್ಲಿ ನಿಮಗೆ ಗೊತ್ತಾಗೋದಿಲ್ಲ. ದಾಸರು ಇದನ್ನ ಒಂದು ಡಿಕ್ಷನರಿ ರೂಪದಲ್ಲಿ ಹೇಳಿದ್ದಾರೆ. ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಆದರೆ ಕೇವಲ ಈ ದಾಸರ ಮಾತನ್ನು ಇಟ್ಟುಕೊಂಡ್ರೆ ಗೊತ್ತಾಗೋದಿಲ್ಲ. ದಾಸರ ಮಾತಿನ ಒಳಾರ್ಥವನ್ನ ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಅದೇ ರೀತಿಯಾಗಿ ಎಲ್ಲ ಈ ಭಗವದ್ಗೀತೆ, ರಾಮಾಯಣ, ಅದೇ ರೀತಿಯಾಗಿ ಈ ಎಲ್ಲ ಬೇಸ್ ಗಟ್ಟಿ ಇತ್ತು ಅಂತಾದರೆ, ಬೇಸ್ ಗೊತ್ತಿತ್ತು ಅಂತಾದರೆ ಆವಾಗ ಅರ್ಥವಾಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸುಪರ್ಣ ವರವ ಅಪ್ರತಿಮ. ಭಗವಂತ ಅಪ್ರತಿಮ. ಯಾರು? ಅಕಯ ಪ್ರವಿಸಂಭೂಮ. ಅಂತ ಹೇಳಿದ್ರೆ ಏಕಾಕ್ಷರ ಕೋಶದಲ್ಲಿ ಹೇಳ್ತಾರೆ. ಆ ಶಬ್ದಕ್ಕೆ ಯಾರು? ಅಂತ ಹೇಳಿದ್ರೆ ಭಗವಂತ. ಭಗವಂತ ಅಪ್ರತಿಮ. ಭಗವಂತನಿಗೆ ಇನ್ನೊಬ್ಬರು ಸಮಾನರಾದವರು ಇಲ್ಲವೇ ಇಲ್ಲ. ಅಪ್ರತಿಮ. ಇನ್ನೊಂದು ಇದಕ್ಕೆ ಸದೃಶವಾದಂತಹದ್ದು ಇಲ್ಲವೇ ಇಲ್ಲ. ಅಪ್ರತಿಮ. ವಟಪರ್ಣಶಾಯಿ. ಭಗವಂತನನ್ನ ವಟಪತ್ರ, ಸಹಜವಾಗಿ ನಾವು ಭಗವಂತನ ಎಲ್ಲ ಸಮುದ್ರ ಏನೋ ಭಗವಂತ ಇಡೀ ಜಗತ್ತಿಗೆ ಪ್ರಳಯವನ್ನು ತಂದು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ವಟಪತ್ರಶಾಹಿಯಾಗಿ ತಂದಿರ್ತಾನೆ. ಆಲಾದಲೆಯ ಮೇಲೆ ಶ್ರೀಲೋಲಾವಲಕಿಯಾನೆ ಅಂತ ಏನು ನಾವು ಹೇಳ್ತೇವೆ, ಅಂತಹ ವಟಪತ್ರಶಾಹಿಯಾಗಿರತಕ್ಕಂತಹ ಭಗವಂತ ಅಪ್ರತಿಮ ವಟಪರ್ಣಶಯನ. ಆಶ್ಚರ್ಯತಮ. ಈ ಆಶ್ಚರ್ಯತಮ ಶಬ್ದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ದೈವ ಚಾನ್ಯ. ಗೀತೆಯ ಮಾತು ನೆನಪಾಗಬೇಕು ನಮಗೆ ಮತ್ತೆ ಪುನಃ. ಇಲ್ಲಿ ಭಗವಂತನ, ಇಲ್ಲಿ ದಾಸರು ಕೊಟ್ಟದಿಷ್ಟೇ. ಆಶ್ಚರ್ಯತಮ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ದೈವ ಚಾನ್ಯ. ಭಗವಂತನನ್ನ ಏನು ಹೇಳ್ತಾರೆ? ಭಗವಂತ ಏನು ಕೇಳಿದ್ರೆ ಭಗವಂತ ಆಶ್ಚರ್ಯ ಅಷ್ಟೇ. ಭಗವಂತ ಯಾರು ಗೊತ್ತಿಲ್ಲ ರೀ, ಯಾರು ಅಂತ ಗೊತ್ತಿಲ್ಲ. ಭಗವಂತನನ್ನು ಹೇಳಿದ್ರೆ ಹೇಳಿ ಮುಗಿಸುವುದು ಯಾರನ್ನ? ಹೇಳಿ ಮುಗಿಸ್ಲಿಕ್ಕೆ ದೇವರು ನಮ್ಮದು ಯಾವುದೋ ಒಂದು ಖಾಲಿಯಾಗತಕ್ಕಂತಹ ವಸ್ತು ಅಲ್ಲ. ಭಗವಂತ ಏನಾಗಿದ್ದಾನೆ? ಆಶ್ಚರ್ಯತಮ. ಆಶ್ಚರ್ಯಗಳಿಗೂ ನಮ್ಮ ಈ ಎಲ್ಲ ಏನು
ಜಗತ್ತಿನಲ್ಲಿರ್ತಕ್ಕಂತಹ 7 ವಂಡರ್ಸ್ ಇದೆ, ಅದಕ್ಕಿಂತಲೂ ಕೂಡ ಭಗವಂತ ಆಶ್ಚರ್ಯತಮ. ನಿಮ್ಮ 7 ವಂಡರ್ಸ್ ಅದು ಒಂದಲ್ಲ ಒಂದು ದಿವಸ ಮಣ್ಣು ಮುಕ್ಕಿ ಹೋಗ್ತದೆ, ಅದು ಮಣ್ಣು ಪಾಲಾಗಿ ಹೋಗ್ತದೆ. ಆದರೆ ಭಗವಂತ ಆಶ್ಚರ್ಯತಮ. 7 ವಂಡರ್ಸ್ಗಳಿಗಿಂತಲೂ ಅದು ಆ ದೃಷ್ಟ ಅಂತ ಅದು ನೀಚೋಪಮಾಗ್ತದೆ. ಕೆಲವು ಸಂದರ್ಭದಲ್ಲಿ ಉಪಮೆಯನ್ನು ಕೊಡುವುದು ಕೂಡ ಅದು ಸರಿಯಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ನಾವು ಕೊಡುವಂತಹ ದೃಷ್ಟ ಅಂತ ಅದು ಸ್ವಲ್ಪವಾದರೂ ಕೂಡ ತೂಕ ಬರಬೇಕು. ಆದರೆ ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಆಶ್ಚರ್ಯತಮ. ನಮ್ಮ ಯಾವ ಈ ವ್ಯವಸ್ಥೆಗಳಿಗೂ ಕೂಡ ಮೀರಿದಂಥವನು. ಅದರಿಂದ ಆಶ್ಚರ್ಯತಮ ಅಂತ ಅವನನ್ನು ಉಪನಿಷತ್ತು ಕೊಂಡಾಡಿದ್ದು, ಗೀತೆ ಕೊಂಡಾಡಿದ್ದು ಭಗವಂತ ಆಶ್ಚರ್ಯತಮ ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನನ್ನು ಏನು ಕರೀತಾರೆ? ಸಚ್ಚರಿತ. ಆಶ್ಚರ್ಯತಮ, ಸಚ್ಚರಿತ, ಸತ್. ಮತ್ತೆ ಪುನಃ ಸತ್ ಶಬ್ದಕ್ಕೆ ಸತ್ ಅಂತ ಹೇಳಿದ್ರೆ ವಾಯು. ಸತ್ ಚರಿತ್ರ. ವಾಯುದೇವರಿಗೆ ತಾನು ಆ ಚಾರಿತ್ರ್ಯವನ್ನು ಕೊಟ್ಟಿರತಕ್ಕಂಥವನು. ಆದ್ದರಿಂದ ಭಗವಂತ ಸಚ್ಚರಿತ ಗುಣಭರಿತ. ಹೀಗೆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಆದ್ದರಿಂದ ಎಲ್ಲ ಶಬ್ದಗಳೂ ಕೂಡ ಭಗವಂತನನ್ನು ನಾವು ಹೇಳಿದ್ದರಿಂದಾಗಿ ಭಗವಂತ ದೊಡ್ಡವನಾಗ್ತಾನೆ ಇಲ್ಲವೇ ಇಲ್ಲ. ನಾನು ಹೇಳಿದ್ದರಿಂದಾಗಿ ಭಗವಂತ ದೊಡ್ಡವನೂ ಆಗುವುದಿಲ್ಲ. ನಾನು ಭಗವಂತನನ್ನು ವರ್ಣನೆ ಮಾಡಲಿಲ್ಲದಾಗಿ ಭಗವಂತ ನೀಚನೂ ಆಗುವುದಿಲ್ಲ. ಭಗವಂತನ ಸ್ವಾಭಾವಿಕ ಧರ್ಮ ಅದು ಹಾಗೇ ಇರ್ತದೆ. ನಾನು ಯಾಕೆ ಅವನನ್ನು ಕೊಂಡಾಡ್ತೇನೆ, ನಾನು ಭಗವಂತನನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ನನಗೆ ಏನಾದರೂ ಕೂಡ ದೋಷಗಳು ನನ್ನಲ್ಲಿ ಪರಿಹಾರವಾಗಬೇಕು ಎಂಬಂತಹ ಗಟ್ಟಿಯಿಂದಾಗಿ ನಾನು ದೇವರನ್ನು ಹೀಗೆ ನಾನು ಉಪಾಸನೆ ಮಾಡುವಂತಹದ್ದು, ಹೀಗೆ ನಾನು ದೇವರನ್ನು ಚಿಂತನೆ ಮಾಡುವಂತಹದ್ದು. ಅದಕ್ಕೋಸ್ಕರವಾಗಿ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತಾರೆ, ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನನ್ನು ಈ ಭಾಗವತದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಏನೋ ಭಗವಂತ ವಟಪತ್ರಶಾಹಿಯಾಗಿ ಆಗಿದ್ದಾನೆ ಅಂತ ಕೇಳಿದರೆ, ಪ್ರಾಗುತ್ತರಸ್ಯಾಂ ಶಾಖಾಯಾಂ ತಸ್ಯಾಪಿ ತದೃಶೇ ಶಿಶು ಶಯಾನಂ ಪರ್ಣಪುಟಕೆ ಗ್ರಸಂತಂ ಪ್ರಭಯಾ ತಮಃ ಗ್ರಸಂತಂ. ತಮಸ್ಸನ್ನು ಸೀಳ್ತಾ ಏನಾಗಿದ್ದಾನೆ? ಭಗವಂತ ಮಲಗಿದ್ದಾನೆ. ಆದ್ದರಿಂದ ಭಗವಂತ ಶ್ರೀರೂಪನಾಗಿ, ಭೂರೂಪನಾಗಿ, ದುರ್ಗಾರೂಪದಲ್ಲಿಯೂ ಕೂಡ ತಾನು ಶ್ರೀಭೂ ದುರ್ಗಾತ್ಮಿಕವಾಗಿ ತಾನು ಅಲ್ಲಿ ವಟಪತ್ರಶಾಹಿಯಾಗಿ ಇದ್ದಾನೆ ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇಲ್ಲಿ ನಮಗೆ ಈ ಶಬ್ದಗಳ ಅರ್ಥ ಇದು ನಮಗೆ ಈ ಒಂದು ನಮಗೆ ನೇರವಾಗಿ ಅರ್ಥವಾಗುವಂತಹದ್ದು. ಆದರೆ ಶಾಸ್ತ್ರೀಯವಾದಂತಹ ಹಿನ್ನೆಲೆ, ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ ನಾವು ನೋಡಿಕೊಂಡಾಗ ಭಗವಂತನ ಮಹಾತ್ಮ್ಯ ನಮಗೆ ಇನ್ನಷ್ಟು ಅದು ಸ್ಪಷ್ಟವಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ನಾವು ಹೀಗೆ ತಿಳ್ಕೊಳ್ಳಬೇಕು. ಇಂತಹ ಭಗವಂತನನ್ನು ಏನಾಗಿದ್ದಾನೆ ಅಂತ ಕೇಳಿದರೆ ಮತ್ತೆ ಪುನಃ ಅವನನ್ನು ಹೇಳ್ತಾರೆ. ಪ್ರಸಿದ್ಧವಾಗಿರತಕ್ಕಂತಹ ಈ ಸಂಧಿಯಲ್ಲಿ ಅವನನ್ನು ಮುಗಿಸುವ ಸಂಧಿಯನ್ನು ಅದನ್ನು ಮಂಗಲ ಮಾಡುವಾಗ ಹೇಳ್ತಾರೆ, ಭಗವಂತನನ್ನು ಯಾರು ಉಪಾಸನೆ ಮಾಡ್ತಾರೆ, ಭಗವಂತನನ್ನು ಯಾರು ಸ್ತೋತ್ರ ಮಾಡ್ತಾರೆ, ಅಗಣಿತ ಸುಗುಣಧಾಮ, ಅಗಣಿತವಾಗಿರತಕ್ಕಂತಹ ಗುಣಗಳು, ತಸ್ಯಂ ಧಾಮ ಕಾಂತಾಯ ಕಲ್ಯಾಣ ಗುಣ ಏಕಧಾಮ, ಭಗವಂತ ಕಲ್ಯಾಣ ಗುಣಗಳಿಗೆ ಏಕಧಾಮ. ಅಂತಹ ಸುಗುಣಧಾಮನಾಗಿರತಕ್ಕಂಥವನು, ನಿಶ್ಚಲನಾಗಿರತಕ್ಕಂಥವನು, ಸ್ವಗತ ಭೇದ ವಿಶೂನ್ಯ, ತನ್ನ ರೂಪಗಳಲ್ಲಿ ತನ್ನ ಅವಯವ ನೇಹನಾನಾಸ್ತಿ ಕಿಂಚನ, ತನ್ನ ರೂಪ, ನನ್ನ ಭೇದ, ನನ್ನ ಅವಯವ, ನನ್ನ ಕ್ರಿಯೆ ಯಾವುದಕ್ಕೂ ಕೂಡ ಭಗವಂತನಿಗೆ ಭೇದ ಇಲ್ಲ. ಶಾಶ್ವತ ಜಗದ ಜೀವಾತ್ಯಂತ ಭಿನ್ನ ಪರಿಪಾಲ, ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ಭಗವಂತ ಪಾಲನೆ ಮಾಡ್ತಾನೆ. ತ್ರಿಗುಣವರ್ಜಿತ ತ್ರೈಗುಣ್ಯವರ್ಜಿತ ಮಜಂ, ಭಗವಂತನ ತ್ರಿಗುಣವರ್ಜಿತ ತ್ರೈಗುಣ್ಯವರ್ಜಿತ. ಮತ್ತೆ ಅವನನ್ನು ಹೇಳ್ತಾರೆ ತ್ರಿಭುವನೇಶ್ವರ, ಭಗವಂತ ಇಡೀ ಲೋಕಕ್ಕೆ 3 ಲೋಕಗಳಿಗೂ ಕೂಡ ಭಗವಂತ ಏನಾಗಿದ್ದಾನೆ? ಈಶ್ವರ. ಇಡೀ ಜಗತ್ತನ್ನು ಭಗವಂತ ಪಾಲನೆ ಮಾಡ್ತಾನೆ. ಹಗಲಿರುಳು ಯಾರು ಭಗವಂತನನ್ನು ಸರಿಯಾಗಿ ಅವನನ್ನು ಸ್ಮರಿಸ್ತಾರೆ, ಅವನನ್ನು ಉಪಾಸನೆ ಮಾಡ್ತಾರೆ, ಅವನನ್ನು ಚಿಂತನೆ ಮಾಡ್ತಾರೆ, ಅಂಥವನನ್ನು ಭಗವಂತ ಜಗನ್ನಾಥ ವಿಠ್ಠಲ, ಭಗವಂತ ವಿಠ್ಠಲ, ವಿ ಠ ಲ 3 ಶಬ್ದಗಳಿದೆ ಅಲ್ಲಿ.
ವಿಠಾನ್ ಲಾತಿ ಅತಃ ವಿಠಲ ಅಂತ ಅಲ್ಲಿ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅದರ ರೂಪವನ್ನು ನಾವು ನೋಡುವುದು ಅಂತಾದರೆ ಒಳ್ಳೆಯ ನಮಗೆ ನಮ್ಮಲ್ಲಿರ್ತಕ್ಕಂತಹ ಏನು ಭಗವಂತನಲ್ಲಿರ್ತಕ್ಕಂತಹ ಗುಣಗಳಿಗೆ ನಮ್ಮನ್ನು ಕೊಂಡು ಹೋಗಿ ನಮ್ಮನ್ನು ಮುಟ್ಟಿಸ್ತಾನೆ. ಅದರಿಂದಾಗಿ ಪಾಪಾವರೇ ಬಾಟನ ಭಟ್ಟವಾಂಗ ಶ್ರೀಪಾಣಿ ಪದ್ಮಾವತಿ ಚಾರುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂನ ಶ್ರೀಪಾಂಡುರಂಗೋ ಬಹುತ ಪ್ರಸನ್ನ ಅಂತ ನಾವು ಪಾಂಡುರಂಗ ವಿಠಲ ಅಂತ ಕರಿತೇವೆ. ಆ ವಿಠಲ ಅವನನ್ನು ನಾವು ಚಿಂತನೆ ಮಾಡುವಾಗ, ಹೀಗೆ ಅವನನ್ನು ಉಪಾಸನೆ ಮಾಡಿದಾಗ ಆವಾಗ ನಮ್ಮನ್ನು ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ನಮ್ಮನ್ನು ಅವನ ಕಡೆಗೆ ನಮ್ಮನ್ನು ಕೊಂಡೋಗಿ ಮುಟ್ಟಿಸ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಅನೇಕದೇಕ ಮನಸೋಜವೀಯೋ ಅಂತ ಈಶಾವಾಸ್ಯೋಪನಿಷತ್ತು ಭಗವಂತನ ಮಹಾತ್ಮವನ್ನು ತಿಳಿಸಿಕೊಡಿದ್ರೆ ಅಂತಹ ಮನಸ್ಸಿಗಿಂತಲೂ ಕೂಡ ಜಮೀಯವಾಗಿರತಕ್ಕಂತಹ ಭಗವಂತನನ್ನು ಯಾರು ಚೆನ್ನಾಗಿ ಉಪಾಸನೆ ಮಾಡ್ತಾರೆ ಅಂಥವರಿಗೆ ಭಗವಂತ ತನ್ನವರನ್ನು ತನ್ನ ಸ್ಥಾನವನ್ನು ತಾನು ನೀಡ್ತಾನೆ ಎಂಬಂತಹ ವಿಚಾರವನ್ನು ತಾರತಮ್ಯ ಸಂಧಿಯಲ್ಲಿ ಇಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಮುಂದೆ ಗಣಪತಿಯ ಸಂಧಿ ವಿಘ್ನೇಶ ಸಂಧಿಯನ್ನು ಮುಂದೆ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಗಣಪತಿಯ ವಿಚಾರವನ್ನು, ಗಣಪತಿಯ ಸ್ತುತಿಯನ್ನು ಅದರಲ್ಲಿ ತಿಳಿಸಿಕೊಡ್ತಾರೆ. ಆ ವಿಚಾರವನ್ನು ಮುಂದೆ ಸೇರಿದವಾಗಿ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.